ಇವತ್ತು ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ ಹೀಟ್ ಆದಮೇಲೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ. ಸ್ವಲ್ಪ ಆಯಿಲ್ ಹೀಟ್ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತಿದ್ದೀನಿ. ಆಮೇಲೆ ಒಂದು 3 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡೆ ಹಾಕ್ಕೊತಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ಈ ಥರ ಲೈಟಲ್ಲಿ ಇದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಆ ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಲೈಟಾಗಿ ಬ್ರೌನಿಷ್ ಆದಮೇಲೆ ಇವಾಗ ನಾನಿಲ್ಲಿ 7ರಿಂದ 8 ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಹಾಕ್ಕೋಬೋದು, ಇಲ್ಲ ಈ ಥರ ಗ್ರೈಂಡರಿಗೆ ಹಾಕ್ಬೋದು. ಆಮೇಲೆ ಸ್ವಲ್ಪ ಅಲ್ಲ ಹಾಕಿ ಸ್ವಲ್ಪ ಕರಿಬೇವು ಮತ್ತು ಪುದೀನ ಹಾಕ್ಕೊತಿದ್ದೀನಿ. ಇವಾಗ ಇದನ್ನೆಲ್ಲ ಅಷ್ಟು ಫುಲ್ಲಾಗಿ ಮಿಕ್ಸಿ ಹಾಕ್ಕೋಬಾರ್ದು, ಸ್ವಲ್ಪ ಲೈಟ್ ತರಿಯಾಗಿ ಮಿಕ್ಸಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕಿದ ಮೇಲೆ ಅದನ್ನು ಒಂದು ಸರಿ ನೋಡಿ ಈ ಥರ ಚೆನ್ನಾಗಿ ಒಂದು ಸರಿ ಎಲ್ಲ ಕಲಿಸ್ಕೊಂಡು ಇವಾಗ ನಾವು ಉಳ್ಳಾಗಡ್ಡೆ ಏನು ಮಾಡಿದ್ದೀವಲ್ಲ ಸೊ ಅದರಲ್ಲಿ ಹಾಕೋಣ. ಈ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಒಂದು 1 ಮಿನಿಟ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 4ರಿಂದ 5 ಟೊಮೆಟೊನ ಹಾಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಆಮೇಲೆ ಟೊಮೆಟೊನ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡ್ತಿದ್ದೀರಲ್ಲ, ಒಂದು ಸ್ವಲ್ಪ ತಮ್ಮಲೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದೆಲ್ಲ ಟೊಮೆಟೊ ಹಾಕೋವರೆಗೂ ಬಿಟ್ಟು ಆಮೇಲೆ ಒಂದು 3 ಮಿನಿಟ್ಸ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದಲ್ಲ ಆಯಿಲ್ ಎಲ್ಲ ಸ್ವಲ್ಪ ಮೇಲೆ ಬಂದಿದೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ನಮಗೆ ಅದು ಗ್ರೈಂಡ್ ಮಾಡಬೇಕಾದ್ರೆ ಪೇಸ್ಟಲ್ಲಿ ಹಾಕ್ಕೊಂಡಿದ್ದಲ್ಲ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪು. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ನೆನೆಸಿಟ್ಕೊಂಡಿದ್ದು ಹಾಕ್ಕೊತಿದ್ದೀನಿ. ನಿಮ್ಮ ಕ್ವಾಂಟಿಟಿ ಮೇಲೆ ನೋಡಿ ರಸ ಹಾಕ್ಕೊಳ್ಳಿ. ಆಮೇಲೆ ಇವಾಗ ಹುಣಸೆ ಹಣ್ಣು ಹಾಕ್ಕೊಂಡಿದ್ವಲ್ಲ ಸೊ ಅದೆಲ್ಲ ಚೆನ್ನಾಗಿ ಒಂದು 2 ಮಿನಿಟ್ಸ್ ಫುಲ್ ಚೆನ್ನಾಗಿ ಬಾಯ್ಲ್ ಆಗಾಕ್ಬಿಡಿ, ಆಯಿಲೆಲ್ಲ ಮೇಲೆ ಬರೋವರೆಗೂ. ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ, ಫ್ಲೇವರೆಲ್ಲ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ. ಈ ಥರ ಎಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಆದ್ಮೇಲೆ ಇವಾಗ ಮಂಡಕ್ಕಿನ ಸ್ವಲ್ಪ ನಾವು ನೆನೆಸಿಟ್ಕೊಂಡಿರ್ತೀವಲ್ವ, ನೆನೆಸಿಟ್ಕೋಬೇಕು. ಅದು ನೆನೆಸಿಟ್ಕೊಂಡು ಅದನ್ನೆಲ್ಲ ಮಂಡಕ್ಕಿನ ನೀರು ತೆಗ್ದು ಈ ಥರ ಫುಲ್ ಎಲ್ಲ ಈ ಗ್ರೇವಿ ಎಲ್ಲ ಹಾಕ್ಕೊಂಡು ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ತಿದ್ದೀರಲ್ಲ ಎಲ್ಲ ಹಾಕಿದ್ದೀನಿ ಮತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಆಮೇಲೆ ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಂಗೆ ಫ್ಲೇಮ್ ಸ್ಲೋಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಸೊ ಆಗ ಸ್ವಲ್ಪ ಬಿಸಿ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ, ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದು ಕಡಲೆ ಹಿಟ್ಟು ಬಂದು ಸ್ವಲ್ಪ ಆಪ್ಷನಲ್, ಒಂದು ಸ್ವಲ್ಪ ಜನಕ್ಕೆ ಅಷ್ಟು ಇಷ್ಟ ಆಗಲ್ಲ, ಸೊ ನೋಡಿ ಹಾಕ್ಕೊಳ್ಳಿ. ಸೊ ಈಗ ನೋಡ್ತಿರ್ಬೋದಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಆಗಿದೆ. ಇವಾಗ ಚೆನ್ನಾಗಿ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದ್ರ ಜೊತೆ ಬಜ್ಜಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.